ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಎಲ್ಲ ವಿಡಿಯೋಸ್ ಏನಿದೆ ಇದನ್ನ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ, ಸೊ ಬರುವಂತಹ ಟಿಇಟಿಗೆ ನಿಮ್ಮ ಸಿದ್ಧತೆ ಚೆನ್ನಾಗಿರ್ಲಿ. ಓಕೆ, 121ನೇ ಪ್ರಶ್ನೆನ ನಾವಿವಾಗ ನೋಡ್ತಾ ಹೋಗೋಣ, 7ನೇ ತರಗತಿಗೆ ಸಂಬಂಧಪಟ್ಟಂತೆ. ಓಕೆ, ಸಂಪಿಗೆ ಮರದ ಕೊಂಬೆಯ ತುಂಡನ ಮಣ್ಣಿನಲ್ಲಿ ಊರಿದಾಗ ಅದು ಕೆಲ ದಿನಗಳ ನಂತರ ಚಿಗುರುಕೊಳ್ಳುತ್ತೆ. ಹಾಗಾದ್ರೆ ಈ ವಿಧದ ಸಂತಾನೋತ್ಪತ್ತಿಯನ್ನ ಏನಂತ ಕರೀತಾರೆ? ಮೊಗ್ಗುವಿಕೆ, ತುಂಡಾಗುವಿಕೆ, ಕಾಯಜ ಸಂತಾನೋತ್ಪತ್ತಿ, ವಿದಳನ ಅಂತ ಇದೆ ನೋಡಿ. ಯಾವುದೇ ಒಂದು ಮರದ ಕೊಂಬೆಯ ತುಂಡನ್ನ ತಗೊಂಡ್ ಬಂದು ನಾವು ಅದ್ರ ಮೂಲಕ ನಡೆಸುವಂತ ಒಂದು ಸಂತಾನೋತ್ಪತ್ತಿಯನ್ನ ಕಾಯಜ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಓಕೆ, ಶುಂಠಿ ಗಿಡದಲ್ಲಿ ಹೊಸ ಸಸ್ಯ ಉತ್ಪತ್ತಿಯಾಗುವಂತಹ ಭಾಗ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ನನ್ ಅದರ್ ದನ್ ಕಾಂಡ. ಶುಂಠಿ ಗಿಡದ ಕಾಂಡ ಭಾಗ ಏನಿರುತ್ತೆ ಅಲ್ಲಿ ಸಸ್ಯ ಅಂದ್ರೆ ಹೊಸ ಸಸ್ಯ ಉತ್ಪತ್ತಿ ಆಗುವಂತ ಭಾಗ ಆಗಿರುತ್ತೆ. ಉನ್ನತ ಸಸ್ಯಗಳಲ್ಲಿ ನಡೆಯುವಂತ ಸಂತಾನೋತ್ಪತ್ತಿಯ ಸರಿಯಾದ ಕ್ರಮ ಯಾವುದು? ನೋಡಿ, ಉನ್ನತ ಸಸ್ಯಗಳಲ್ಲಿ ಏನಾಗುತ್ತೆ, ಫಸ್ಟ್ ಪರಾಗಸ್ಪರ್ಶ ಆಗುತ್ತೆ. ಓಕೆ, ಆಮೇಲೆ ನಿಷೇಚನ, ಅದಾದ ನಂತರ ಭ್ರೂಣದ ನಂತರನೇ ಏನ್ ಬರ್ಬೇಕು, ಮರಿಜೀವಿ ಬರ್ಬೇಕು. ಇಲ್ಲಿ ನೋಡಿ, ಇವಾಗ ನಿಷೇಚನ ಇದೆ, ಮರಿಜೀವಿ ಇದೆ. ಮರಿಜೀವ ಬರ್ಬೇಕು ಅಂದ್ರೆ ಅದು ಭ್ರೂಣ ಇಂದ ಆಗಿರ್ಬೇಕು, ಹೌದಲ್ವಾ? ಸೊ ಅದನ್ನ ಸ್ವಲ್ಪ ನೋಡಿ, ಇವಾಗ ಸ್ಟೆಪ್ ಬೈ ಸ್ಟೆಪ್ ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಂಡಿರ್ಬೇಕು. ಉನ್ನತ ಸಸ್ಯಗಳಲ್ಲಿ ನಡೆಯುವಂತ ಸಂತಾನೋತ್ಪತ್ತಿ ಪರಾಗಸ್ಪರ್ಶ, ನಿಷೇಚನ, ಭ್ರೂಣ, ಮರಿಜೀವಿ. ಓಕೆ, ಇದು ಸರಿಯಾಗಿ ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು. ಯಾಕೆಂದ್ರೆ 2024 ಅಲ್ಲಿ ಏನ್ ನಡೀತು, ಟಿಇಟಿ ಏನ್ ನಡೀತು ಅದರಲ್ಲಿ ಜಾಸ್ತಿ ಇದೇ ತರ ಪ್ರಶ್ನೆಗಳು, ರಿಅರೇಂಜ್ ದ ಫಾಲೋಯಿಂಗು, ಆಮೇಲೆ ಸರಿಯಾದ ಕ್ರಮ ಏನಿದೆಯಲ್ಲ ಆ ರೀತಿ ಪ್ರಶ್ನೆಗಳು ಜಾಸ್ತಿ ಕೇಳಿದ್ದಾರೆ. ಸೊ ಹಾಗಾಗಿ ಓಕೆ, ಪಪ್ಪಾಯಿ ಗಿಡದ ಪ್ರಜನನ ಭಾಗ ಯಾವುದು? ಪಪ್ಪಾಯಿ ಗಿಡದ ಪ್ರಜನನ ಭಾಗ ಹೂವಾಗಿರುತ್ತೆ. ಓಕೆ, ಮುಂದಿನ ಪ್ರಶ್ನೆ, ಇದು ಪರಾಗಸ್ಪರ್ಶದ ಮಾಧ್ಯಮವಲ್ಲ. ನೀರು ಹೌದು, ಕೀಟ ಹೌದು, ಗಾಳಿ ಹೌದು, ಆದ್ರೆ ಬೆಳಕು ಅಲ್ಲ. ವೃತ್ತೀಯ ಚಲನೆಗೆ ಒಂದು ಉದಾಹರಣೆಯನ್ನ ಕೊಡ್ಬೇಕು ನೋಡಿ. ಸರಳ ಲೋಲಕದ ಗುಂಡಿನ ಚಲನೆ, ಸರಳ ಲೋಲಕದ ಗುಂಡಿನ ಚಲನೆ ಅಂತೂ ಅಲ್ಲ. ಓಕೆ, ಕಬ್ಬಿಣಗಾಣದಲ್ಲಿ ಎತ್ತಿನ ಚಲನೆ ಹೌದು. ಇವಾಗ ಉಯ್ಯಾಲೆಯ ಚಲನೆ ಅಲ್ಲ. ನೀರಿನಲ್ಲಿ ಒಂದೇ ದಿಕ್ಕಿನಲ್ಲಿ ದೋಣಿಗಳ ಚಲನೆ ಅಲ್ಲ. ಕಬ್ಬಿಣದ ಗಾಣದಲ್ಲಿ ಎತ್ತಿನ ಚಲನೆ, ಇದು ಕ್ರಾಂತಿ ಮೂವಿ, ಡಿ ವಾಸ್ ಅವರು ಯಾರ್ದು ನೋಡಿರ್ತೀರಾ, ಆ ಫಿಲ್ಮ್ ಅಲ್ಲಿ, ಕ್ರಾಂತಿ ಫಿಲ್ಮ್ ಅಲ್ಲಿ ಇದೆ ಈ ಬಗ್ಗೆ. ಗಾಣ ಫಿಲ್ಮ್ ನೋಡಿರೋರ್ಗೆ ಗೊತ್ತಿರತ್ತೆ. ಓಕೆ, ಇಲ್ಲ ಇದ್ರ ಬಗ್ಗೆ ಆಲ್ರೆಡಿ ಗಾಣ ಇದ್ರ ಬಗ್ಗೆ ಗೊತ್ತಿರೋರಿಗೆ ಗೊತ್ತಿರತ್ತೆ. ಓಕೆ, ಮುಂದಿನ ಪ್ರಶ್ನೆ, 127ನೇ ಪ್ರಶ್ನೆ, ಸೂರ್ಯನ ಸುತ್ತ ಭೂಮಿಯ ಚಲನೆ, ಭ್ರಮಣ ಚಲನೆ, ಆಂದೋಲನ ಚಲನೆ, ಆವರ್ತಕ ಚಲನೆ, ಸರಳ ರೇಖಾಗತ ಚಲನೆ. ನೋಡಿ, ಸೂರ್ಯನ ಸುತ್ತ ಭೂಮಿಯ ಚಲನೆ, ಸೂರ್ಯನ ಸುತ್ತ ಭೂಮಿಯ ಚಲನೆ ಯಾವಾಗ್ಲೂ ಆವರ್ತಕ ಚಲನೆ ಆಗಿರುತ್ತೆ. ವಾಹನಗಳು ಚಲಿಸಿದ ದೂರವನ್ನ ಅಳೆಯುವಂತಹ ಮಾಪಕ ಏನಿದೆ, ಅದನ್ನ ದೂರವನ್ನ ಅಳೆಯುವಂತಹ ಮಾಪಕವನ್ನ ನಾವೇನಂತ ಕರಿತೀವಿ? ದೂರ ಮಾಪಕ ಅಂತ ಹೇಳಿ ಕರಿತೀವಿ. ಓಕೆ, 129ನೇ ಪ್ರಶ್ನೆ ನೋಡಿ, ಒಂದು ಕಾರು 30 ನಿಮಿಷದಲ್ಲಿ ಇನ್ 30 ಮಿನಿಟ್ಸ್ ಅದು ಅಲ್ಲಿ ಕೊಟ್ಟಿದ್ದಾರೆ ಜವ ಎಷ್ಟು, 40 ಕಿಲೋಮೀಟರ್ ಪರ್ ಅವರ್, ಅಂದ್ರೆ 1 ಗಂಟೆಗೆ ಅದು 40 ಕಿಲೋಮೀಟರ್ ಹೋಗುತ್ತೆ ಪರ್ ಅವರ್. ಏನು 40 ಕಿಲೋಮೀಟರ್ ಪರ್ ಅವರ್ ಅಂದ್ರೆ 1 ಗಂಟೆಗೆ ಅದು 40 ಕಿಲೋಮೀಟರ್ ಹೋಗುತ್ತೆ ಅನ್ನೋದಾದ್ರೆ, ಚಲಿಸಿದರೆ ಕಾರು ಕ್ರಮಿಸಿದ ದೂರ ಎಷ್ಟು? ಒಂದು ಕಾರು 30 ನಿಮಿಷದಲ್ಲಿ 40 ಕಿಲೋಮೀಟರ್ ಪರ್ ಅವರ್ ಅಂದ್ರೆ ಸ್ಪೀಡು ಇಷ್ಟಿದ್ರೆ ಹಾಗಾದ್ರೆ ಕಾರು ಕ್ರಮಿಸಿದಂತಹ ದೂರ ಎಷ್ಟು ಅಂತ ಇದೆ. 30 ನಿಮಿಷದಲ್ಲಿ ಆ ಕಾರು ಕ್ರಮಿಸಿದಂತಹ ದೂರ ಎಷ್ಟು? ನೋಡಿ, 1 ಅವರ್ಗೆ ಅದು 40 ಕಿಲೋಮೀಟರ್ ಹೋಗುತ್ತೆ ಅಂತ ಅಂದ್ರೆ 30 ನಿಮಿಷದಲ್ಲಿ ಅದು ಎಷ್ಟು ಕ್ರಮಿಸುತ್ತೆ ದೂರ? ಪರ್ ಅವರ್ 40 ಕಿಲೋಮೀಟರ್ ಅಂತ ಅಂದ್ರೆ 30 ಮಿನಿಟ್ಸ್ಗೆ ಎಷ್ಟು? 40 ನಲ್ಲಿ ಅರ್ಧ ಎಷ್ಟು? 20 ಕಿಲೋಮೀಟರ್. ಓಕೆ, ಸರಿಯಾದಂತ ಉತ್ತರ ಏನು? 20 ಕಿಲೋಮೀಟರ್. 130ನೇ ಪ್ರಶ್ನೆ, ಈ ಕೆಳಗಿನ ಚಿತ್ರದಲ್ಲಿ ರಾಜು ಎ ಇಂದ ಪ್ರಾರಂಭ ಮಾಡಿ, ನೋಡಿ ಎ ಎಲ್ಲಿದೆ? ಇಲ್ಲಿದೆ. ಓಕೆ, ಎ ಇಂದ ಪ್ರಾರಂಭ ಮಾಡಿ ಬಿ ಗೆ ತಲುಪ್ತಾನೆ. ಓಕೆ, 4 ಮೀಟರ್. ಓಕೆ, ನಂತರ ಬಿ ಇಂದ ಸಿ ಗೆ ಎಷ್ಟಿದೆ? 8 ಮೀಟರ್ ಇದೆ.
ಓಕೆ, ಬಿ ಇಂದ ಸಿ ಗೆ ತಲುಪ್ತಾನೆ. ನಂತರ ಸಿ ಇಂದ ಡಿ ಗೆ ಚಲಿಸಿದ್ರೆ ಆತ ಚಲಿಸಿದಂತಹ ಒಟ್ಟು ದೂರ ಎಷ್ಟು? +4. ಫಸ್ಟ್ ಏನು, ಎ ಇಂದ ಬಿಗೆ ನೋಡಿ, ಎ ಇಂದ ಬಿಗೆ, ಅದರ ನಂತರ ಬಿ ಇಂದ ಸಿಗೆ, ಓಕೆ, ಅದರ ನಂತರ ಸಿ ಇಂದ ಡಿಗೆ. ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಆತ ಚಲಿಸಿದಂತಹ ಒಟ್ಟು ದೂರ ಎಷ್ಟು? 16 ಕಿಲೋಮೀಟರ್. 16 ಮೀಟರ್. ಓಕೆ, 60 ಮೀಟರ್ ಚಲಿಸಿದಂತಹ ಒಟ್ಟು ದೂರ. ಓಕೆ, ಮುಂದಿನ ಪ್ರಶ್ನೆ 131ನೇ ಪ್ರಶ್ನೆ ನೋಡಿ. ಒಂದು ವೃತ್ತಾಕಾರದ ಅಥ್ಲೆಟಿಕ್ ಟ್ರ್ಯಾಕ್ ನ ವ್ಯಾಸ ಎಷ್ಟಿದೆ? 140 ಮೀಟರ್ ಇದೆ. ಇದರ ಒಂದು ಸುತ್ತು ಓಡೋದಕ್ಕೆ ನೋಡಿ, ಅದರಲ್ಲಿ ಒಂದು ಸುತ್ತು ಓಡೋದಕ್ಕೆ 20 ಸೆಕೆಂಡ್ ತೆಗೆದುಕೊಳ್ತಾನೆ. ಹಾಗಾದ್ರೆ 2 ನಿಮಿಷದ ನಂತರ ರಾಮ ಚಲಿಸಿದಂತಹ ಒಟ್ಟು ದೂರ ಎಷ್ಟು? ನೋಡಿ, ಈ ಕ್ವೆಶನ್ ನ ಸಾಲ್ವ್ ಮಾಡಿ ಉತ್ತರ ಏನು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ನಿಮ್ಮ ಉತ್ತರ ಸರಿಯಾಗಿದ್ರೆ ನಾನು ನಿಮ್ಮ ಒಂದು ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ. ಓಕೆ, 132ನೇ ಪ್ರಶ್ನೆ. 40 ಸೆಂಟಿಮೀಟರ್ ಮತ್ತು 20 ಸೆಂಟಿಮೀಟರ್ ಪರಿಧಿ ಇರುವಂತಹ 2 ವೃತ್ತಗಳು ಚಿತ್ರದಲ್ಲಿ ತೋರಿಸಿದಂತೆ ಒಂದನ್ನೊಂದು ಸ್ಪರ್ಶಿಸಿವೆ. ಕೀಟವೊಂದು ಪಿ ನಿಂದ ನೋಡಿ, ಕೀಟವೊಂದು ಪಿ ಇಂದ ಹೊರಟು QRSP, ಓಕೆ, QRSP ಅಂದ್ರೆ ಇದು ಪಿ ಇಂದ ಹೊರಟು QRSP UVW ಮಾರ್ಗವಾಗಿ ಚಲಿಸಿ ಪಿ ಅನ್ನ 1 ನಿಮಿಷದಲ್ಲಿ ತಲುಪುತ್ತೆ. ಹಾಗಾದ್ರೆ ಈ ಕೀಟದ ಜವ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಎಷ್ಟಿದೆ ಅಲ್ಲಿ ನೋಡಿ ಪ್ರಶ್ನೆ. 40 ಸೆಂಟಿಮೀಟರ್ ಮತ್ತು 20 ಸೆಂಟಿಮೀಟರ್ ಪರಿಧಿದೆ. ಇದು 40 ಸೆಂಟಿಮೀಟರ್, ಇದು ಎಷ್ಟು? 20 ಸೆಂಟಿಮೀಟರ್. ಹಾಗಾದ್ರೆ ಈ 2 ವೃತ್ತಗಳು ಏನಿದೆ, ಸೊ ಈ ರೀತಿ ಇರುವಾಗ ಪಿ ಇಂದ ಹೊರಟು ಮತ್ತೆ ಅದೇ ಪಾಯಿಂಟ್ ಗೆ ಅದು 1 ನಿಮಿಷದಲ್ಲಿ ಬಂದು ತಲುಪುತ್ತೆ ಅನ್ನೋದಾದ್ರೆ ಈ ಕೀಟದ ಒಟ್ಟು ಜವ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಎಷ್ಟು? ದಟ್ ಈಸ್ 1 ಸೆಂಟಿಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಎಷ್ಟಾಗುತ್ತೆ? 1 ಸೆಂಟಿಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಹೇಗೆ 1 ಸೆಂಟಿಮೀಟರ್ ಪರ್ ಸೆಕೆಂಡ್ ಆಗುತ್ತೆ ನೋಡಿ. ಎಷ್ಟು ದೂರ, ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಟೈಮ್ ಟೇಕನ್. ನಮಗೆ ಎಷ್ಟು ಬೇಕು? 1 ನಿಮಿಷದಲ್ಲಿ ಅದು ಅಲ್ಲಿ ಬಂದು ತಲುಪುತ್ತೆ, ಹೌದಲ್ವಾ? ನೋಡಿ, ಒಟ್ಟು ಎಷ್ಟು ಇಲ್ಲಿ? ಈಗ 40 + 20 ಎಷ್ಟು? 60. 1 ನಿಮಿಷಕ್ಕೆ ಎಷ್ಟು ಸೆಕೆಂಡ್? 60 ಸೆಕೆಂಡ್. ಎಷ್ಟಾಗುತ್ತೆ? 1 ಸೆಂಟಿಮೀಟರ್ ಪರ್ ಸೆಕೆಂಡ್. ಓಕೆ, ಮುಂದಿನ ಪ್ರಶ್ನೆ 133ನೇ ಪ್ರಶ್ನೆ. ಕುಮಟಾದಿಂದ ಬೆಂಗಳೂರಿಗೆ ಇರುವಂತಹ ದೂರ 500 ಕಿಲೋಮೀಟರ್. ಎಷ್ಟು? ಕುಮಟಾದಿಂದ ಬೆಂಗಳೂರಿಗೆ ಇರುವಂತಹ ದೂರ 500 ಕಿಲೋಮೀಟರ್. ಒಂದು ಬಸ್ಸು ಈ ದೂರವನ್ನ ಕ್ರಮಿಸೋದಕ್ಕೆ 10 ಗಂಟೆ ತೆಗೆದುಕೊಂಡ್ರೆ ಆ ಬಸ್ಸಿನ ಜವ ಎಷ್ಟು? ನೋಡಿ, 500 ಕಿಲೋಮೀಟರ್ ದೂರದ ಪ್ರಯಾಣ ಎಷ್ಟು? ಕುಮಟಾದಿಂದ ಬೆಂಗಳೂರಿಗೆ ಇರುವಂತಹ ಟೋಟಲ್ ಡಿಸ್ಟೆನ್ಸ್ ಎಷ್ಟು? 500 ಕಿಲೋಮೀಟರ್. ಓಕೆ, ಒಂದು ಬಸ್ಸು ಈ ದೂರವನ್ನ ಕ್ರಮಿಸಬೇಕು ಅಂತ ಹೇಳಿದ್ರೆ 10 ಗಂಟೆ ತೆಗೆದುಕೊಳ್ಳುತ್ತೆ. ಎಷ್ಟು ಗಂಟೆ? 10 ಗಂಟೆ ತೆಗೆದುಕೊಳ್ಳುತ್ತೆ. ಹಾಗಾದ್ರೆ ಆ ಬಸ್ಸಿನ ಜವ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಸೊ ಸ್ಪೀಡ್ ಇಸ್ ಈಕ್ವಲ್ ಟು ಎಷ್ಟು? ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಟೈಮ್ ಟೇಕನ್ ಎಷ್ಟು? 10. ಸೊ ಇಲ್ಲೇ ಡೈರೆಕ್ಟ್ ಆಗಿ ಮಾಡ್ಬಿಡೋಣ. ಎಷ್ಟು? 50 ಕಿಲೋಮೀಟರ್ ಪರ್ ಅವರ್. ಅಂದ್ರೆ ಅದು 1 ಅವರ್ಗೆ 50 ಕಿಲೋಮೀಟರ್ ಅಷ್ಟು ಚಲಿಸುತ್ತೆ. ಓಕೆ, ಮುಂದಿನ ಪ್ರಶ್ನೆ. ಸಲ್ಮಾಳ ಶಾಲೆ ಮನೆಯಿಂದ 1800 ಮೀಟರ್ ದೂರವಿದೆ. ಅವಳು ತನ್ನ ಬೈಸೈಕಲ್ ನಲ್ಲಿ 2 ಮೀಟರ್ ಪರ್ ಸೆಕೆಂಡ್ ಜವದೊಂದಿಗೆ ಪ್ರಯಾಣಿಸಿದ್ರೆ ಅವಳಿಗೆ ತನ್ನ ಮನೆಯಿಂದ ಶಾಲೆಗೆ ತಲುಪೋದಕ್ಕೆ ಬೇಕಾಗದಂತ ಸಮಯ ನೋಡಿ. ಟೋಟಲ್ ಡಿಸ್ಟೆನ್ಸ್ ಎಷ್ಟು? 1800, ಹೌದಲ್ವಾ? ಸೊ ಬೈಸೈಕಲ್ 2 ಮೀಟರ್ ಪರ್ ಸೆಕೆಂಡ್
ಓಕೆ 2 ಮೀಟರ್ ಪರ್ ಸೆಕೆಂಡ್ ಜವದೊಂದಿಗೆ ಅದು ಏನಾದ್ರೂ ಚಲಿಸಿದ್ರೆ, ಓಕೆ 2 ಮೀಟರ್ ಪರ್ ಸೆಕೆಂಡ್ ಜವದಲ್ಲಿ ಅದು ಚಲಿಸಿದ್ರೆ ಆಕೆ ಮನೆ ತಲುಪೋದಕ್ಕೆ ಬೇಕಾಗುವಂತಹ ಸಮಯ ಓಕೆ ಎಷ್ಟು ನೋಡಿ ಏನಾಗುತ್ತೆ, ಟೂ 6 12, 2 9 18, ಓಕೆ 6 1 6, 6 5 30. ಸೊ ಎಷ್ಟಾಗುತ್ತೆ 15 ಮಿನಿಟ್ಸ್ ಆಗುತ್ತೆ. ಓಕೆ ಸರಿಯಾದಂತ ಉತ್ತರ ಏನು 15 ನಿಮಿಷ. ಓಕೆ 134ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ದಟ್ ಇಸ್ 15 ನಿಮಿಷ ತೆಗೆದುಕೊಳ್ತಾಳೆ ಆಕೆ. ಮುಂದಿನ ಪ್ರಶ್ನೆ, ಇದು ನೋಡಿ ಯಾವ ಫಾರ್ಮುಲಾ ಹಾಕೊಂಡ್ರಿ, ಯಾವ ಫಾರ್ಮುಲಾ ಅಲ್ಲ ನೋಡಿ, ಸ್ಪೀಡ್ ಏನು ಫಾರ್ಮುಲಾ, ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಓಕೆ ಅಂದ್ರೆ ಕ್ರಮಿಸಿದಂತಹ ದೂರ ಡಿವೈಡೆಡ್ ಬೈ ತೆಗೆದುಕೊಂಡಂತಹ ಸಮಯ. ಅಲ್ಲೇನಾದ್ರೂ ಸ್ಪೀಡ್ ಕೇಳಿದ್ರೆ ಅಥವಾ ಕ್ರಮಿಸಿದಂತಹ ದೂರ ಎಷ್ಟು ಅಂತ ಕೇಳಿದ್ರೆ ನಾವು ಅದನ್ನ ಫಾರ್ಮುಲಾವನ್ನ ಅರೇಂಜ್ ಮಾಡ್ಕೋಬೇಕಷ್ಟೇ. ಓಕೆ ಒಂದು ಕಾಯವು ಮತ್ತೊಂದು ಕಾಯಕ್ಕಿಂತ ವೇಗವಾಗಿ ಚಲಿಸ್ತಾ ಇದೆ. ನೋಡಿ ಇವಾಗ ಒಂದು ಆಬ್ಜೆಕ್ಟ್ ಏನಿದೆ ಇನ್ನೊಂದು ಆಬ್ಜೆಕ್ಟ್ ಗಿಂತ ತುಂಬಾ ವೇಗವಾಗಿ ಚಲಿಸ್ತಾ ಇದೆ ಅಂತ ತೀರ್ಮಾನಿಸ್ಬೇಕು ಅಂತ ಅಂದ್ರೆ ಅದಕ್ಕೆ ಕಾರಣವಾಗುವಂತಹ ಅಂಶ ಏನು? ಇದಕ್ಕಿಂತ ತುಂಬಾ ಸ್ಪೀಡ್ ಆಗಿ ಹೋಗ್ತಾ ಇದೆಯಪ್ಪ ಅಂತ ನಾವ್ ಯಾವಾಗ ಹೇಳ್ತೀವಿ? ಎರಡನ್ನ ಕಂಪೇರ್ ಮಾಡಿ ಹೇಳ್ಬೇಕಾದ್ರೆ ಒಂದಕ್ಕಿಂತ ಒಂದು ಫಾಸ್ಟ್ ಇದೆ ಅಂತ ಹೇಳ್ಬೇಕಾದ್ರೆ ಅಂದ್ರೆ ಆ ಒಂದು ಸ್ಪೀಡ್ ಗೆ ಕಾರಣ ಏನು? ದಟ್ ಇಸ್ ಜವ. ಓಕೆ ಅಂದ್ರೆ ಆ ವೇಗಕ್ಕೆ ಆ ಫಾಸ್ಟ್ನೆಸ್ ಗೆ ಕಾರಣ ಏನು ಅಂತ ಅಂದ್ರೆ ದಟ್ ಇಸ್ ಜವ. 136ನೇ ಪ್ರಶ್ನೆ, ಎಂ ಕಾಯವು ಎನ್ ಕಾಯಕ್ಕಿಂತ ಕಡಿಮೆ ಕಾಲಾವಧಿಯಲ್ಲಿ ನಿರ್ದಿಷ್ಟ ದೂರ ಕ್ರಮಿಸುತ್ತೆ. ನೋಡಿ ಎಂ ಆಬ್ಜೆಕ್ಟ್ ಏನಿದೆ ಅದು ಎನ್ ಬಾಡಿ ಅಥವಾ ಆಬ್ಜೆಕ್ಟ್ ಅಂತ ಯಾವ್ದಾದ್ರು ಕನ್ಸಿಡರ್ ಮಾಡಿ. ಓಕೆ ಎಂ ಅನ್ನುವಂತಹ ಒಂದು ಬಾಡಿ ಎನ್ ಬಾಡಿಗಿಂತ ಕಡಿಮೆ ಅವಧಿಯಲ್ಲಿ ನಿರ್ದಿಷ್ಟ ದೂರವನ್ನ ಕ್ರಮಿಸುತ್ತೆ. ಎನ್ಗಿಂತಾನು ಕಡಿಮೆ, ಹಾಗಾದ್ರೆ ಜಾಸ್ತಿ ಯಾವುದು? ಎನ್ನು. ಹಾಗಾದ್ರೆ ಎಂ ಕಾಯದ ಜವ ಎಷ್ಟು ಅಂತ ಕೇಳಿದರೆ ಎನ್ ಕಾಯದ ಜವಕ್ಕಿಂತ ಕಡಿಮೆ ಆಗಿದೆ, ಎನ್ ಕಾಯದ ಜವಕ್ಕಿಂತ ಹೆಚ್ಚಾಗಿದೆ, ಎನ್ ಕಾಯದ ಜವದಷ್ಟೇ ಇದೆ, ಎನ್ ಕಾಯದ ವೇಗದಷ್ಟಿದೆ ಅಂತ ಇದೆ. ಓಕೆ ಸರಿಯಾದಂತ ಉತ್ತರ ಏನು ನೋಡಿ, ಇಲ್ಲಿ ಎಂ ಕಾಯ ಎನ್ ಕಾಯಕ್ಕಿಂತ ಕಡಿಮೆ ಕಾಲಾವಧಿಯಲ್ಲಿ ನಿರ್ದಿಷ್ಟ ದೂರವನ್ನ ಕ್ರಮಿಸಿದೆ. ಅಂದ್ರೆ ಇದಕ್ಕಿಂತ ಕಡಿಮೆ ಅವಧಿಯನ್ನ ತೆಗೆದುಕೊಂಡು, ಅಂದ್ರೆ ಇದು ಎಷ್ಟು ಟೈಮ್ ತಗೊಳುತ್ತೆ, ಇದು ಒಂದು 30 ಸೆಕೆಂಡ್ ತಗೊಂಡ್ರೆ ಇದು ಬರೀ 15 ಸೆಕೆಂಡ್ ಅಲ್ಲಿ ಆ ಒಂದು, ಈಗ ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಬಾಲ್ ಇದೆ, ಇಲ್ಲೊಂದು ಬಾಲ್ ಇದೆ, ಇದು ಎಂ ಅನ್ನೋ ಹುಡುಗ, ಇದು ಎನ್ ಅನ್ನೋ ಹುಡುಗ ಅಂತ ಇಟ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಬರೋಕೆ ಎಂ ಎನ್ ಕಾಯಕ್ಕಿಂತ ಕಡಿಮೆ ಕಾಲಾವಧಿ, ಇದು 15 ಸೆಕೆಂಡ್ ಅಲ್ಲಿ ಬಂದು ಈ ಬಾಲ್ ಅನ್ನು ತಗೊಂಡಿದೆ. ಇದು ಒಂದು 30 ಬೇಡ ಓಕೆ ಒಂದು 20 ಸೆಕೆಂಡ್ ತಗೊಂಡು ಇದು ಬಾಲ್ ಅನ್ನು ತಗೊಂಡಿದೆ. ಹಾಗಾದ್ರೆ ಎಂ ಕಾಯದ ಜವ ಎಷ್ಟು? ಎನ್ ಕಾಯದ ಜವಕ್ಕಿಂತ ಹೆಚ್ಚಾಗಿದೆ ಅನ್ನುವಂಥದ್ದು ಸರಿಯಾದಂತ ಉತ್ತರ ಆಗುತ್ತೆ ಇಲ್ಲಿ. ಓಕೆ ಯಾಕೆ? ಹಾಗಾದ್ರೆ ಇಲ್ಲಿ ಏನಾಗಿದೆ, ಸ್ಪೀಡ್ ಏನಿರುತ್ತೆ ಇಲ್ಲಿ ಜಾಸ್ತಿ ಇರುತ್ತೆ. ಓಕೆ ಸೊ ಹಾಗಾಗಿ ಇಲ್ಲಿ ಎನ್ ಕಾಯದ ಜವಕ್ಕಿಂತ ಎಂ ನ ಒಂದು ಕಾಯ ಏನಿರುತ್ತೆ ಅದ್ರದ್ದೇ ಹೆಚ್ಚಾಗಿರುತ್ತೆ. ಓಕೆ ಮುಂದಿನ ಪ್ರಶ್ನೆ 137ನೇ ಪ್ರಶ್ನೆ. ಓಕೆ ಕೊಟ್ಟಿರುವ ಚಿತ್ರ ನೋಡಿ, ಇಲ್ಲಿ ಕೆ ಎಲ್ ಎಂ 3 ಕಾಯಗಳಿದಾವೆ. ಚಲಿಸುತ್ತಿರುವಂತಹ ನಕ್ಷೆಯನ್ನ ಅದು ತೋರಿಸ್ತಾ ಇದೆ. ಈ 3 ಕಾಯಗಳಲ್ಲಿ ವೇಗವಾಗಿ ಚಲಿಸುತ್ತಿರುವಂತಹ ಕಾಯ ಯಾವುದು? ತುಂಬಾ ಫಾಸ್ಟ್ ಆಗಿ ಚಲಿಸ್ತಾ ಇರುವಂತಹ ಕಾಯ ಯಾವುದು ಅಂತ ಕೇಳಿದ್ದಾರೆ. ಓಕೆ ಸರಿಯಾದಂತ ಉತ್ತರ ಯಾವುದು ನೋಡಿ, ಇದ್ರೊಳಗಡೆ ನೀವು ನೋಡ್ತಾ ಹೋಗ್ಬೋದು. ಇದಕ್ಕೆ ನಾನಿವಾಗ ಇದು ಇಲ್ಲಿದೆ, ಇದನ್ನ ಬೇಡ ಬಿಡಿ, ಯಾಕೆ ಅಂದ್ರೆ ಇದು ಎಲ್ಲದಕ್ಕಿಂತ ಕಡಿಮೆ ಇದೆ. ಇವಾಗ ಎಂ ಮತ್ತೆ ಎಲ್ಲು ಇದನ್ನ ಮಾತ್ರ ನಾವು ಕಂಪೇರ್ ಮಾಡ್ಕೊಳ್ಳೋಣ. ಯಾಕೆ ಅಂದ್ರೆ ನೋಡಿ ಡಿಸ್ಟೆನ್ಸ್ ಮತ್ತೆ ಟೈಮ್, ಇದು ಡಿಸ್ಟೆನ್ಸ್ ಇದು ಟೈಮ್. ಸೊ ಯಾವುದು ವೇಗವಾಗಿ ಚಲಿಸ್ತಾ ಇರೋದು? ಓಕೆ ವೇಗವಾಗಿ ಚಲಿಸ್ತಾ ಇರೋದು ಅಂತ ಹೇಳಿದಾಗ ಯಾವ್ದು ಬರುತ್ತೆ ನೋಡಿ. ಓಕೆ ಇದರಲ್ಲಿ ವೇಗವಾಗಿ ಚಲಿಸ್ತಾ ಇರುವಂತದ್ದು ದಟ್ ಈಸ್ ಎಂ. ಓಕೆ ಎಂ. ಮುಂದಿನ ಪ್ರಶ್ನೆ 138ನೇ ಪ್ರಶ್ನೆ.
ಈ ದೂರ ಮತ್ತೆ ಕಾಲ, ಈ ಎರಡು ಅಂದ್ರೆ ದೂರ ಕಾಲ ನಕ್ಷೆಯ ಪ್ರಕಾರ ಕಾಯದ ಜವ ಏನು ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ. ದೂರ ಮತ್ತು ಕಾಲ ಈ ನಕ್ಷೆಯ ಪ್ರಕಾರ ಕಾಯದ ಜವ ಎಷ್ಟು ನೋಡಿ. ಕಾಯದ ಜವ ಎಷ್ಟು? ಇಲ್ಲಿ ಡಿಸ್ಟೆನ್ಸ್ ಎಷ್ಟಿದೆ? 20 ಇದೆ. ಟೈಮ್ ಎಷ್ಟಿದೆ? 4 ಇದೆ. ಇದು ಯಾವ್ದು ಬಾಡಿ? ದಿಸ್ ಇಸ್ ದ ಬಾಡಿ, ಹೌದಲ್ವಾ? ಸೊ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಇದ್ರದ್ದು ಏನು ಅಂತ ಕಂಡಿಡ್ಬೇಕು. ಸೊ 4 1s 4 5s 20, ಹೌದಲ್ವಾ? ಸೊ ಉತ್ತರ ಏನು? ಸಾರಿ, ಉತ್ತರ ಏನು? 5 ಸಿಕ್ಕಿದೆ ನಮಗೆ. ಓಕೆ, 5 ಅನ್ನೋದು ಉತ್ತರ. ಸೊ ಹಾಗಾಗಿ ಉತ್ತರ ಏನು? 5 ಮೀಟರ್ ಪರ್ ಸೆಕೆಂಡ್. ಓಕೆ, ಉತ್ತರ ಏನು? 5 ಮೀಟರ್ ಪರ್ ಸೆಕೆಂಡ್. ಮುಂದಿನ ಪ್ರಶ್ನೆ 139ನೇ ಪ್ರಶ್ನೆ. ಈ ದೂರ ಕಾಲ ನಕ್ಷೆಯ ಪ್ರಕಾರ ಕಾಯವು 10 ಮೀಟರ್ ತಲುಪೋದಕ್ಕೆ ತೆಗೆದುಕೊಳ್ಳುವಂತಹ ಕಾಲವನ್ನ ಹೇಳಬೇಕು. ಓಕೆ, 10 ಮೀಟರ್ ತಲುಪೋದಕ್ಕೆ ತೆಗೆದುಕೊಳ್ಳುವಂತಹ ಕಾಲ ನೋಡಿ. ಇಲ್ಲಿ ದೂರ ಕೊಟ್ಟಿದ್ದಾರೆ, ಇಲ್ಲಿ ಸಮಯ ಕೊಟ್ಟಿದ್ದಾರೆ. ಇಲ್ಲಿ ಆಲ್ರೆಡಿ ಇದೆ 10. ಸೊ ಅದು ತೆಗೆದುಕೊಳ್ಳುವಂತಹ ಕಾಲ ಎಷ್ಟು? ಓನ್ಲಿ 2 ಸೆಕೆಂಡ್ಸ್. ಸೊ ಉತ್ತರ ಏನು? 2 ಸೆಕೆಂಡ್ಸ್ ಅನ್ನುವಂಥದ್ದು ಸರಿಯಾದಂತ ಉತ್ತರ. ಇನ್ನು 140ನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಈ ದೂರ ಮತ್ತೆ ಕಾಲ ನಕ್ಷೆಗಳಲ್ಲಿ ಏಕರೂಪದ ಚಲನೆಯನ್ನ ಸೂಚಿಸುವಂತಹ ನಕ್ಷೆ ಯಾವುದು ಅಂತ ಕೇಳಿದರೆ, ಏಕರೂಪದ ಚಲನೆ ಅಂದ್ರೇನು? ಯೂನಿಫಾರ್ಮ್ ಮೋಷನ್ ಅಂತ ಹೇಳ್ತೀವಿ. ಓಕೆ, ಅದನ್ನ ಸೂಚಿಸುವಂತಹ ನಕ್ಷೆ ಯಾವುದು? ಯಾವ ಒಂದು ಗ್ರಾಫ್ ಅದನ್ನ ತೋರಿಸುತ್ತೆ ಅಂತ ಕೇಳಿದರೆ ಅದು ಯಾವುದು ಅಂತ ಹೇಳಿದ್ರೆ ನೋಡಿ, ಇದು ಯಾವುದು? ಈ ಗ್ರಾಫ್ ಏನಿದೆಯಲ್ಲ, ಇದನ್ನ ನಾವು ಯೂನಿಫಾರ್ಮ್ ಏಕರೂಪದ ಚಲನೆ ಅಂತ ಹೇಳ್ತೀವಿ. ಇದನ್ನ ಏಕರೂಪದ ಚಲನೆ. ಇದು ಏನಿದೆ, ಇದು ಕಾನ್ಸ್ಟೆಂಟ್. ಓಕೆ, ಇದು ಕಾನ್ಸ್ಟೆಂಟ್, ಇದು ಏಕರೂಪದ ಚಲನೆ. ಓಕೆ, ಸೊ ಹಾಗಾಗಿ ಸರಿಯಾದಂತ ಉತ್ತರ ನಕ್ಷೆ 1. ಓಕೆ, ಮುಂದಿನ ಪ್ರಶ್ನೆ 141ನೇ ಪ್ರಶ್ನೆ. ಈ ನಕ್ಷೆಯ ಪ್ರಕಾರ ಏಕಾಯವು ಏನು? ಏಕಾಯ ಇವಾಗಿನ್ನು ಹೇಳ್ದೆ ಏನಂತ? ಕಾನ್ಸ್ಟೆಂಟ್ ಆಗಿರುತ್ತೆ ಅಂತ, ಹೌದಲ್ವಾ? ಸೊ ಸರಿಯಾದಂತ ಉತ್ತರ ಏನು? ಈ ರೀತಿ ಇದ್ರೆ ಅದು ಏನು? ದಟ್ ಇಸ್ ವಿಶ್ರಾಂತ ಸ್ಥಿತಿಯಲ್ಲಿ ಇದೆ ಅಂತ. ಓಕೆ, ಇನ್ನು 142ನೇ ಪ್ರಶ್ನೆ. ಈ ನಕ್ಷೆಯ ಪ್ರಕಾರ ಪಿ ಕಾಯ ಏನು? ಓಕೆ, ಪಿ ಕಾಯ ಏನು? ಏನು ಇದು? ಸ್ಥಿರ ಜವದೊಂದಿಗೆ ಚಲಿಸ್ತಾ ಇದೆ, ವಿಶ್ರಾಂತ ಸ್ಥಿತಿಯಲ್ಲಿದೆ, ಸ್ಥಿರವಲ್ಲದ ಜವದೊಂದಿಗೆ ಚಲಿಸ್ತಾ ಇದೆ, ಹೆಚ್ಚು ಜವದೊಂದಿಗೆ ಚಲಿಸ್ತಾ ಇದೆ ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಪಿ ಅನ್ನೋ ಒಂದು ಕಾಯ ಏನಿದೆಯಲ್ಲ, ಈ ನಕ್ಷೆಯ ಪ್ರಕಾರ ಪಿ ಕಾಯ ಏನಿದೆಯಲ್ಲ ಅದು ಸ್ಥಿರ ಜವದೊಂದಿಗೆ ಚಲಿಸ್ತಾ ಇದೆ. ಓಕೆ, ಸ್ಥಿರ ಜವ ಅಂದ್ರೇನು? ಇಲ್ಲಿ ನಾವು ನೋಡಿದ್ವಿ ಏನಂತ? ದಟ್ ಇಸ್ ಏಕರೂಪದ ಚಲನೆ. ಓಕೆ, ಇಲ್ಲಿ ನಕ್ಷೆಗಳಲ್ಲಿ ಕೇಳಿರುವಂತದ್ದು. ಬಟ್ ಇಲ್ಲಿ ಏನು? ಒಂದು ಆಬ್ಜೆಕ್ಟ್ ಅನ್ನ ಕೊಟ್ಟು ಕೇಳಿರುವಂತದ್ದು. ಓಕೆ, 143ನೇ ಪ್ರಶ್ನೆ. ಈ ಒಂದು ನಕ್ಷೆಯ ಪ್ರಕಾರ ಟಿ ಕಾಯ ಏನು? ಓಕೆ, ಟಿ ಕಾಯ ಏನು ನೋಡಿ. 143ನೇ ಪ್ರಶ್ನೆ ಇದಾಗಿರುತ್ತೆ. ಇಲ್ಲಿ ಏನ್ ಕೊಟ್ಟಿದಾರಲ್ವಾ, ಈ ಒಂದು ಗ್ರಾಫು ಇದು ಏನನ್ನ ಸೂಚಿಸುತ್ತೆ? ಇಲ್ಲಿರುವಂತಹ ಟಿ ಏನಿದೆ ಅದು ಏನನ್ನ ಸೂಚಿಸುತ್ತೆ ಅಂತ ಕೇಳಿದ್ದಾರೆ. ಓಕೆ, ಸ್ಥಿರ ಜವದೊಂದಿಗೆ ಚಲಿಸ್ತಾ ಇದೆ, ವಿಶ್ರಾಂತಿ ಸ್ಥಿತಿಯಲ್ಲಿದೆ, ಸ್ಥಿರವಲ್ಲದ ಜವದೊಂದಿಗೆ ಚಲಿಸ್ತಾ ಇದೆ, ಹೆಚ್ಚು ಜವದೊಂದಿಗೆ ಚಲಿಸ್ತಾ ಇದೆ ಅಂತ. ಇಲ್ಲಿ ಯಾವ್ದಾದ್ರು ಒಂದು ಸ್ಥಿರ ಜವವನ್ನ ನೀವು ಕಾಣ್ತೀರಾ? ಸ್ಥಿರ ಜವ ಅಂತ ಅಂದ್ರೆ ಇದನ್ನ ನಾವು ಹೇಳ್ತೀವಿ ಯಾವುದು? ಮೇಲಿಂದು ಸ್ಥಿರ ಜವ ಅಂದ್ರೆ ಗ್ರಾಫ್ ಅನ್ನ ಈ ರೀತಿ ಇಂಡಿಕೇಟ್ ಮಾಡ್ತೀವಿ. ಓಕೆ, ಹಾಗಾದ್ರೆ ಇದನ್ನ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಏನು? ಇಲ್ಲಿ ಯಾವುದೇ ತರನಾದಂತಹ ಸ್ಥಿರ ಜವ ಇಲ್ಲ. ಹಾಗಾಗಿ ಸರಿಯಾದಂತ ಉತ್ತರ ಏನು? ಸ್ಥಿರವಲ್ಲದ ಜವದೊಂದಿಗೆ ಇದು ಚಲಿಸ್ತಾ ಇದೆ. ಕೊಟ್ಟಿರುವ ಚಿತ್ರ PQR ಎಂಬ 3 ಕಾಯಗಳ ದೂರ ಕಾಲ ನಕ್ಷೆಯನ್ನ ತೋರಿಸ್ತಾ ಇದೆ. ಈ ನಕ್ಷೆಯ ಪ್ರಕಾರ ಇಲ್ಲಿ Q ಏನಿದೆಯಲ್ಲ ಇದು R ಕಾಯವನ್ನ ದಾಟಿದಾಗ P ಕಾಯವು ಚಲಿಸಿದಂತಹ ದೂರ ಎಷ್ಟು? ಇದು ನೋಡಿ, Q ಏನಿರುತ್ತೆ ಅದು R ಅನ್ನ ದಾಟಿದಾಗ, ಅಂದ್ರೆ ಇಲ್ಲಿ Q ಇದೆ, 0 ಹತ್ರ ಇದೆ, ಇದು R ಅನ್ನ ದಾಟಿದಾಗ ಚಲಿಸಿದಂತಹ ದೂರ ಎಷ್ಟು ನೋಡಿ. ಇಲ್ಲಿಂದ ಅದನ್ನ ದಾಟು ಹೋಗುತ್ತೆ ಅಂತ ಅಂದ್ರೆ 10 ಮೀಟರ್ ಅನ್ನ ದಾಟಿ ಹೋಗ್ಬೇಕು. ಸೊ ಸರಿಯಾದಂತ ಉತ್ತರ ಏನು? ದಟ್ ಇಸ್ 10 ಮೀಟರ್. ಓಕೆ, 145ನೇ ಪ್ರಶ್ನೆ. ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹವನ್ನ ಆವೃತಗೊಳಿಸುವಂತಹ ಅಥವಾ ತಡೆದಿಡುವ ಕೆಲಸವನ್ನ ಮಾಡುವಂತಹ ಘಟಕ ಯಾವುದು?
ಓಕೆ, ವಿದ್ಯುತ್ ಮಂಡಲ ಏನಿರುತ್ತೆ ಅದರಲ್ಲಿ ವಿದ್ಯುತ್ ಪ್ರವಾಹವನ್ನ ಆವೃತಗೊಳಿಸುವಂತಹ ಅಥವಾ ತೆರೆದಿಡುವಂತಹ ಕೆಲಸವನ್ನ ಮಾಡುವಂತಹ ಘಟಕವನ್ನ ಏನಂತ ಕರೀತಾರೆ? ಅಂದ್ರೆ ಇವಾಗ ನೀವು ಲೈಟ್ ಆನ್ ಮತ್ತೆ ಆಫ್ ಮಾಡ್ತೀರಾ ಅಂದ್ರೆ ಏನಾಗ್ತೀರಾ? ಸ್ವಿಚ್ ಆಗ್ತೀರಾ, ಹೌದಲ್ವಾ? ಸೊ ಅದೇ ಇಲ್ಲಿ ಕೂಡ ಉತ್ತರ ಏನು? ಆಪ್ಷನ್ ಬಿ, ದಟ್ ಇಸ್ ಸ್ವಿಚ್. ವಿದ್ಯುತ್ ಮಂಡಲದಲ್ಲಿ ಬಳಕೆಯಾಗುವ ವಿದ್ಯುತ್ ಕೋಶದ ಸಂಕೇತ ಯಾವುದು? ವಿದ್ಯುತ್ ಕೋಶ ಅಂತ ಅಂದ್ರೆ ನಾವ್ ಯಾವ್ದನ್ನ ಕರಿತೀವಿ? ವಿದ್ಯುತ್ ಕೋಶ ಅಂತ ಹೇಳಿದ್ರೆ ದಟ್ ಈಸ್ ಈ ರೀತಿ ಇಂಡಿಕೇಟ್ ಮಾಡ್ತೀವಿ. ಒಂದು ದೊಡ್ಡದು ಒಂದು ಸಣ್ಣದಿರುತ್ತೆ ನೋಡಿ. ದೊಡ್ಡದಿದ್ರೆ ಅದನ್ನ ಪ್ಲಸ್ ಅಂತ ಇಂಡಿಕೇಟ್ ಮಾಡ್ತೀವಿ, ಯಾವ್ದು ಚಿಕ್ಕದಿರುತ್ತೆ ಅದನ್ನ ನಾವು ಮೈನಸ್ ಅಂತ ಇಂಡಿಕೇಟ್ ಮಾಡ್ತೀವಿ. ಮೀನ್ಸ್ ಪಾಸಿಟಿವ್ ಅಂಡ್ ಅನದರ್ ಒನ್ ಇಸ್ ನೆಗೆಟಿವ್. ಓಕೆ, ಪಾಸಿಟಿವ್ ಅಂಡ್ ನೆಗೆಟಿವ್ ಎಂಡ್. ಸೊ ವಿದ್ಯುತ್ ಮಂಡಲದಲ್ಲಿ ಬಳಕೆಯಾಗುವಂತಹ ವಿದ್ಯುತ್ ಕೋಶದ ಸಂಕೇತ ಇದು. ಸೊ ಹಾಗಾಗಿ ಸರಿಯಾದಂತ ಉತ್ತರ ಏನು? ಆಪ್ಷನ್ ಸಿ. 147ನೇ ಪ್ರಶ್ನೆ, ವಿದ್ಯುತ್ ಕೋಶದ ಸಂಕೇತದಲ್ಲಿ ಉದ್ದಗೆರೆ ಸೂಚಿಸುವಂತಹ ವಿದ್ಯುದಾಗ್ರ ಯಾವುದು? ಧನಾಗ್ರ, ಋಣಾಗ್ರ, ಧನಾಗ್ರ ಮತ್ತು ಋಣಾಗ್ರ ಮತ್ತೆ ಸೆಲ್ ಅಂತ ಇದೆ. ಏನು ಉದ್ದ ಇರುವಂತದ್ದು ಉದ್ದಗೆರೆ ಏನಿದೆಯಲ್ಲ, ಈ ಉದ್ದಗೆರೆ ಏನನ್ನ ಸೂಚಿಸುತ್ತೆ? ಧನಾಗ್ರವನ್ನ ಸೂಚಿಸುತ್ತೆ. ಓಕೆ, ಇನ್ನು 148ನೇ ಪ್ರಶ್ನೆ, ಈ ಕೆಳಗಿನ ಸರಳ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಬಲ್ಬ್ ಯಾವುದು? EVS ವಿಡಿಯೋಸ್ ಯಾರೆಲ್ಲ ನೋಡಿರ್ತೀರೋ ಅವ್ರಿಗೆ ಗೊತ್ತಿರುತ್ತೆ. ದಟ್ ಇಸ್ ಬಲ್ಬ್. ಆಲ್ಮೋಸ್ಟ್ ಎಲ್ಲರೂ ಫೆಮಿಲಿಯರ್ ಇರುತ್ತಾರೆ ನೋಡಿ. ವಿದ್ಯುತ್ ಬಲ್ಬ್ ಅಂತ ಹೇಳಿದ್ರೆ ಈ ರೀತಿ ಬಲ್ಬ್ ಅನ್ನ ಇಂಡಿಕೇಟ್ ಮಾಡುವಂತದ್ದು. ಸೊ ಹಾಗಾಗಿ ಸರಿಯಾದಂತ ಉತ್ತರ ಇದು. ಓಕೆ, ಸರಳ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಬಲ್ಬ್ ಬೆಳಗುತ್ತೆ, ಬೆಳಗುವುದಿಲ್ಲ, ಸುಟ್ಟು ಹೋಗುತ್ತೆ, ಒಡೆದು ಹೋಗುತ್ತೆ ಅಂತ ಇದೆ, ಹೌದಲ್ವಾ? ಸರಿಯಾದಂತ ಉತ್ತರ ಏನು ನೋಡಿ? ಸರಳ ವಿದ್ಯುತ್ ಮಂಡಲದಲ್ಲಿ ಅಂತ ಕೇಳಿದ್ದಾರೆ. ಸಿಂಪಲ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಹೇಳ್ತೀವಿ. ಓಕೆ, ಸಿಂಪಲ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಲ್ಲಿ ಸರಳ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಬಲ್ಬ್ ಉರಿತಾ ಇರುತ್ತಾ ಅಥವಾ ಉರಿತಾ ಇರಲ್ವಾ ಅನ್ನೋದನ್ನ ಕೇಳಿದ್ದಾರೆ. ಓಕೆ, ಸರಿಯಾದಂತ ಉತ್ತರ ಏನು? ಅಲ್ಲಿ ಏನಾಗುತ್ತೆ? ಸರಳ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಬಲ್ಬ್ ಬೆಳಗೋದಿಲ್ಲ. ಓಕೆ, ಚಿತ್ರದಲ್ಲಿ ತೋರಿಸಿದ ವಿದ್ಯುತ್ ಮಂಡಲದಲ್ಲಿ ಬಲ್ಬ್ ಬೆಳಗ್ತಾ ಇಲ್ಲ, ಇದಕ್ಕೆ ಕಾರಣ ಏನು? ಓಕೆ, ಇದಕ್ಕೆ ಕಾರಣ ಏನು ನೋಡಿ. ಅಂದ್ರೆ ಚಿತ್ರದಲ್ಲಿ ತೋರಿಸಿದರೆ ದಟ್ ಏನಂತ ಇಲ್ಲಿ ಬಲ್ಬ್ ಬೆಳಗ್ತಾ ಇಲ್ಲ ಅನ್ನೋ ಒಂದು ಡಯಾಗ್ರಾಮ್ ಅನ್ನ ಇಲ್ಲಿ ತೋರಿಸಿದ್ದಾರೆ. ಹಾಗಾಗಿ ಕಾರಣ ಏನು? ಒಂದು ಶುಷ್ಕ ಕೋಶದ ಧನಾಗ್ರಕ್ಕೆ ಇನ್ನೊಂದು ಕೋಶದ ಋಣಾಗ್ರ ಸೇರಿಸಲಾಗಿದೆ. ಒಂದು ಶುಷ್ಕ ಕೋಶದ ಋಣಾಗ್ರಕ್ಕೆ ಇನ್ನೊಂದು ಕೋಶದ ಋಣಾಗ್ರ ಸೇರಿಸಲಾಗಿದೆ. ಮಂಡಲ ತೆರೆದಿದೆ, ಮಂಡಲದಲ್ಲಿ ವಿದ್ಯುತ್ ಬಲ್ಬ್ ಜೋಡಣೆ ಆಗಿಲ್ಲ ಅಂತ ಇದೆ. ಏನು ಇದಕ್ಕೆ ಸರಿಯಾದಂತ ಉತ್ತರ ನೋಡಿ? ಒಂದು ಶುಷ್ಕ ಕೋಶದ ಧನಾಗ್ರಕ್ಕೆ ಇನ್ನೊಂದು ಕೋಶದ ಋಣಾಗ್ರ ಸೇರಿಸಲಾಗಿದೆ ಅಂತ ಇದೆ. ಓಕೆ, ಮತ್ತೆ ಇನ್ನೊಂದು ಏನಿದೆ ಆಪ್ಷನ್? ಒಂದು ಶುಷ್ಕ ಕೋಶದ ಋಣಾಗ್ರಕ್ಕೆ ಇನ್ನೊಂದು ಕೋಶದ ಋಣಾಗ್ರ ಸೇರಿಸಲಾಗಿದೆ ಅಂತ ಇದೆ. ಯಾಕೆ ಬೆಳಗ್ತಾ ಇಲ್ಲ ಅಂತ ಹೇಳಿದ್ರೆ ಕಾರಣ ಋಣಾಗ್ರಕ್ಕೆ ನೆಗೆಟಿವ್. ಓಕೆ, ಆ ಋಣಾಗ್ರಕ್ಕೆ ಇನ್ನೊಂದು ಕೋಶದ ಋಣಾಗ್ರಕ್ಕೆ ಸೇರಿಸಲಾಗಿದೆ, ಅದಕ್ಕೆ ಅದು ಬೆಳಗ್ತಾ ಇಲ್ಲ. ಓಕೆ, ಇಲ್ಲಿ ಕಾಣ್ಬೋದು ನೀವು. ಮೀನ್ಸ್ ಅಲ್ಲೆಲ್ಲಿದೆ ಋಣಾಗ್ರ ಅಂತ ಹೇಳಿದ್ರೆ ಇದು ನೋಡಿ, ಇದು ಪಾಸಿಟಿವ್, ಉದ್ದಗೆರೆ ಏನು ಪಾಸಿಟಿವ್, ಇಲ್ಲಿ ಸ್ಮಾಲ್ ಏನಿದೆ ಅದು ನೆಗೆಟಿವ್. ಸೊ ಹಾಗಾಗಿ ಇಲ್ಲಿ ಏನು ಋಣಾಗ್ರಕ್ಕೆ ಋಣಾಗ್ರವನ್ನ ಸೇರಿಸೋದ್ರಿಂದ ಇಲ್ಲಿ ಬಲ್ಬ್ ಏನಿದೆಯಲ್ಲ ಅದು ಬೆಳಗ್ತಾ ಇಲ್ಲ. ಓಕೆ, ಕ್ಲಿಯರ್? ಎಸ್, ಮುಂದಕ್ಕೆ ಹೋಗೋಣ. 150ನೇ ಪ್ರಶ್ನೆ, ಸರಳ ವಿದ್ಯುತ್ ಮಂಡಲವನ್ನ ಒಳಗೊಂಡಿರುವಂತಹ ಉಪಕರಣ ಯಾವುದು? ಸರಳ ವಿದ್ಯುತ್ ಮಂಡಲವನ್ನು ನೋಡಿ. ಸರಳ ವಿದ್ಯುತ್ ಮಂಡಲ ನೋಡಿ, ಸರಳ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಬಲ್ಬ್ ಏನಿದೆ ಅದು ಬೆಳಗೋದಿಲ್ಲ, ಇದನ್ನ ನೆನ್ಪಿಟ್ಕೊಂಡಿರ್ಬೇಕು. ಜೊತೆಗೆ ಸರಳ ವಿದ್ಯುತ್ ಮಂಡಲವನ್ನ ಒಳಗೊಂಡಿರುವಂತಹ ಉಪಕರಣ ಏನು? ಹಾಗಾದ್ರೆ ಸರಳ ವಿದ್ಯುತ್ ಮಂಡಲವನ್ನ ಒಳಗೊಂಡಿರುವಂತಹ ಒಂದು ಇನ್ಸ್ಟ್ರೂಮೆಂಟ್, ಉಪಕರಣ ಯಾವುದು ಅಂತ ಕೇಳಿದ್ದಾರೆ. ಅಂದ್ರೆ ಅದನ್ನ ನಾವು ಯಾವ್ದ್ರಲ್ಲಿ ನಾವು ನೋಡ್ಬೋದು ಅಂತ ಹೇಳಿದ್ರೆ ಟಾರ್ಚ್ ಅಲ್ಲಿ ಸರಳ ವಿದ್ಯುತ್ ಮಂಡಲ ಏನಿದೆ ಆ ಒಂದು ಇದನ್ನ ನಾವು ನೋಡ್ಬೋದು. ಅಂದ್ರೆ ಈ ಒಂದು ಡಿಸೈನು ಇದ್ರೊಳಗಡೆ ಇರುತ್ತೆ. ಓಕೆ, ಸರಳ ವಿದ್ಯುತ್ ಮಂಡಲ ಏನಿರುತ್ತೆ ಇದನ್ನ ಒಳಗೊಂಡಿರುವಂತಹ ಒಂದು ಉಪಕರಣ ಏನು? ದಟ್ ಇಸ್ ಟಾರ್ಚ್. ಓಕೆ,
ಅದಕ್ಕೆ ಇಲ್ಲಿ ಇರುವಂತ ಕ್ವೆಶನ್ ಏನು, ಸರಳ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಬಲ್ಬ್ ಬೆಳಗುತ್ತಾ ಬೆಳಗಲ್ವಾ? ಇವಾಗ ಹೇಳಿ, ಬೆಳಗೋದಿಲ್ಲ. ಓಕೆ, ಹಾಗಾದ್ರೆ ಅದಕ್ಕೆ ವೆರಿ ಬೆಸ್ಟ್ ಎಕ್ಸಾಂಪಲ್ ಯಾವುದು? ದಟ್ ಇಸ್ ಟಾರ್ಚ್. ಯಾವುದಕ್ಕೆ? ಸರಳ ವಿದ್ಯುತ್ ಮಂಡಲಕ್ಕೆ. ಓಕೆ, ಸೊ ಮುಂದೆ ಹೋಗೋದಾದ್ರೆ 151ನೇ ಪ್ರಶ್ನೆ. ವಿದ್ಯುತ್ ಮಂಡಲದಲ್ಲಿ ಹೆಚ್ಚಿನ ವಿದ್ಯುತ್ ಪ್ರವಾಹ ಹರಿದಾಗ ಫ್ಯೂಸ್ ಕರಗಲು ಕಾರಣ ಏನು? ನೋಡಿ, ವಿದ್ಯುತ್ ಮಂಡಲದಲ್ಲಿ ಹೆಚ್ಚಿನ ವಿದ್ಯುತ್ ಪ್ರವಾಹ ಹರಿದಾಗ ಫ್ಯೂಸ್ ಏನಿರುತ್ತೆ ಅದು ಕರ್ಗೋಗ್ಬಿಡುತ್ತೆ. ಹಾಗಾದ್ರೆ ಅದಕ್ಕೆ ಕಾರಣ ಏನು? ವಿದ್ಯುತ್ನ ಕಾಂತೀಯ ಪರಿಣಾಮ, ರಾಸಾಯನಿಕ ಪರಿಣಾಮ, ಬೆಳಕಿನ ಪರಿಣಾಮ, ಶಾಖೋತ್ಪನ್ನ ಪರಿಣಾಮ. ಅಲ್ಲೇನಾಗುತ್ತೆ? ಕರಗುತ್ತೆ. ಓಕೆ, ಸೊ ಹಾಗಾಗಿ ಅದಕ್ಕೆ ಕಾರಣ ಏನು? ಶಾಖೋತ್ಪನ್ನದ ಪರಿಣಾಮ ಉಂಟಾಗಿರುತ್ತೆ. 152ನೇ ಪ್ರಶ್ನೆ. ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮದಿಂದ ಕೆಲಸ ಮಾಡದ ಉಪಕರಣ ಯಾವುದು? ಅಂದ್ರೆ ಕಾಂತೀಯ ಪರಿಣಾಮ ಅಂದ್ರೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಈ ಒಂದು ಪ್ರಿನ್ಸಿಪಲ್ ಗೆ ರಿಲೇಟೆಡ್ ಆಗಿ ಯಾವ ಒಂದು ಉಪಕರಣ ಇಲ್ಲಿ ಇಲ್ಲ? ದೂರದರ್ಶನ, ರೇಡಿಯೋ, ವಿದ್ಯುತ್ ಹೀಟರ್ ಮತ್ತೆ ದೂರವಾಣಿ ಅಂತ ಇದೆ. ಓಕೆ, ಸರಿಯಾದಂತ ಉತ್ತರ ಏನು? ವಿದ್ಯುತ್ ಹೀಟರು ಇದು ಯಾವ್ದಕ್ ಬರುತ್ತೆ? ಕಾಂತೀಯ ಪರಿಣಾಮ ಬರಲ್ಲ. ಓಕೆ, ಹಾಗಾಗಿ ಇದು ದೂರದರ್ಶನ, ರೇಡಿಯೋ, ದೂರವಾಣಿ ಇವೆಲ್ಲವೂ ಕೂಡ ಕಾಂತೀಯ ಪರಿಣಾಮದಿಂದ ಕೆಲಸ ಮಾಡುತ್ತೆ. ಆದ್ರೆ ವಿದ್ಯುತ್ ಹೀಟರು ಕಾಂತೀಯ ಪರಿಣಾಮದಿಂದ ಕೆಲಸ ಮಾಡೋದಲ್ಲ ಅದು. ಓಕೆ, ಅದು ಕಾಂತೀಯ ಪರಿಣಾಮದಿಂದ ಕೆಲಸ ಮಾಡಲ್ಲ. ಸರಿ, ಹಾಗಾದ್ರೆ ವಿದ್ಯುತ್ ಹೀಟರು ಯಾವ ಒಂದು ಪರಿಣಾಮದ ಮೇಲೆ ಅದು ಕೆಲಸ ಮಾಡುತ್ತೆ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. 153ನೇ ಪ್ರಶ್ನೆ. ಇತ್ತೀಚಿನ ದಿನಗಳಲ್ಲಿ ಕಬ್ಬಿಣ ತುಕ್ಕು ಹಿಡಿಯದಂತೆ ವಿದ್ಯುತ್ ಲೇಪನ ಮಾಡಲಾಗ್ತಾ ಇದೆ. ಇಲ್ಲಿ ಬಳಸಲಾಗುವಂತಹ ವಿದ್ಯುತ್ನ ಪರಿಣಾಮ ಏನು? ರಾಸಾಯನಿಕ ಪರಿಣಾಮ, ಕಾಂತೀಯ ಪರಿಣಾಮ, ಬೆಳಕಿನ ಪರಿಣಾಮ ಮತ್ತೆ ಶಾಖೋತ್ಪನ್ನ ಪರಿಣಾಮ ಅಂತ ಇದೆ. ಸರಿಯಾದಂತ ಉತ್ತರ ಏನು? ನೋಡಿ, ಇತ್ತೀಚಿನ ದಿನಗಳಲ್ಲಿ ಕಬ್ಬಿಣ ಏನಿದೆ ಅದು ತುಕ್ಕು ಹಿಡಿಯದಂತೆ ವಿದ್ಯುತ್ ಲೇಪನವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಕಬ್ಬಿಣ ಅಷ್ಟು ಈಸಿಯಾಗಿ ಇವಾಗ ತುಕ್ಕು ಹಿಡಿತಾ ಇಲ್ಲ. ಹೌದಲ್ವಾ? ಯಾಕೆ ಅಂದ್ರೆ ಅದಕ್ಕೆ ಜಿಂಕ್ ಕೋಟ್ ಮಾಡ್ತಾ ಇದ್ದಾರೆ. ಆಮೇಲೆ ತುಂಬಾ ವೆಲ್ ಡೆವಲಪ್ಡ್ ಆಗಿ ಏನೇನೆಲ್ಲ ಮಾಡ್ಬೇಕು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಅಂದ್ರೆ ಆ ಒಂದು ವಿದ್ಯುತ್ ಲೇಪನವನ್ನ ಎಲ್ಲ ಬಳಸ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಬಳಸಲಾಗುವಂತಹ ವಿದ್ಯುತ್ನ ಪರಿಣಾಮ ಏನಿದೆ ಅದು ಯಾವ ಪರಿಣಾಮ? ರಾಸಾಯನಿಕ ಪರಿಣಾಮ ಆಗಿರುತ್ತೆ ಅದು. ಓಕೆ, ಅದು ಬೆಳಕಿನ ಪರಿಣಾಮ ಆಗ್ಲಿ, ಕಾಂತೀಯ ಪರಿಣಾಮ ಆಗ್ಲಿ, ಶಾಖೋತ್ಪನ್ನ ಪರಿಣಾಮ ಆಗ್ಲಿ ಅಲ್ಲ. ಸರಿಯಾದಂತ ಉತ್ತರ ಏನು? ರಾಸಾಯನಿಕ ಪರಿಣಾಮ. ಯಾಕೆ ಅಂದ್ರೆ ಅಲ್ಲಿ ಕಬ್ಬಿಣ ತುಕ್ಕು ಹಿಡಿಯದಂತೆ ಏನ್ ವಿದ್ಯುತ್ ಲೇಪನವನ್ನ ಮಾಡ್ತಾರಲ್ವಾ, ಅದನ್ನ ಅಲ್ಲಿ ಬಳಸುವಂತದ್ದು ಒಂದು ರಾಸಾಯನಿಕ ಆಗಿರೋದ್ರಿಂದ ಅದು ರಾಸಾಯನಿಕ ಪರಿಣಾಮ ಅಂತ ಹೇಳ್ತೀವಿ. ಓಕೆ, ಇನ್ನು 154ನೇ ಪ್ರಶ್ನೆ. 154ನೇ ಪ್ರಶ್ನೆ. ಚಿತ್ರದಲ್ಲಿ ತೋರಿಸಿದಂತೆ ಅಥವಾ ತೋರಿಸಿರುವಂತೆ ತಾಮ್ರದ ತಂತಿ ಏನಿದೆಯಲ್ಲ, ಎಬಿಯ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ಆ ತಂತಿ, ಇಲ್ಲಿ ವಿದ್ಯುತ್ ಎಬಿ ಏನಿದೆ ಇದರಿಂದ ವಿದ್ಯುತ್ ಪ್ರವಹಿಸಿದಾಗ ಆ ತಂತಿ ಏನು ಅಂತ ಕೇಳಿದರೆ, ಶಾಕ್ ನೀಡುತ್ತೆ, ಬೆಸೆಯಂತೆ ಕಾರ್ಯನಿರ್ವಹಿಸುತ್ತೆ, ಕೆಂಪಾಗುತ್ತೆ, ಹತ್ತಿರದಲ್ಲಿಟ್ಟ ಸೂಜಿ ಕಾಂತವನ್ನ ವಿಚಲಿಸುತ್ತೆ ಅಂತ ಇದೆ. ನೋಡಿ, ಇಲ್ಲೇನಾಗುತ್ತೆ? ಇದ್ರ ಹತ್ತಿರ ಇಟ್ಟಂತಹ ಒಂದು ಸೂಜಿಕಾಂತವನ್ನ ಅದು ವಿಚಲಿಸುತ್ತೆ. ಓಕೆ, ಈ ಬಲ್ಬ್ ಅಲ್ಲಿ ಇರುವಂತಹ ಒಂದು ಸೂಜಿಕಾಂತ ಏನಿರುತ್ತೆ ಅದನ್ನ ಅದು ವಿಚಲಿಸುತ್ತೆ. ಸೊ ಹಾಗಾಗಿ ಸರಿಯಾದಂತ ಉತ್ತರ ಏನು? ಆಪ್ಷನ್ ಡಿ. ಇನ್ನು 155ನೇ ಪ್ರಶ್ನೆ. ಇತ್ತೀಚಿನ ದಿನಗಳಲ್ಲಿ ವಿದ್ಯುತ್ ಬೆಸೆಗಳ ಬದಲಾಗಿ ಬಳಕೆ ಆಗ್ತಾ ಇರುವಂತಹ ಸಾಧನ ಯಾವುದು? ವಿದ್ಯುತ್ ಬೆಸೆಗಳ ಬದಲಾಗಿ ಅಂದ್ರೆ ಇಲ್ಲೇನು ವಿದ್ಯುತ್ ಬೆಸೆ ಏನಿರುತ್ತಲ್ವಾ, ಸೊ ಮೇಲ್ಗಡೆ ಚಿತ್ರದಲ್ಲಿ ನೀವೇನ್ ನೋಡಿದ್ರಲ್ಲ, ಸೊ ವಿದ್ಯುತ್ ಬೆಸೆಗಳ ಬದಲಾಗಿ ಬಳಕೆ ಆಗ್ತಾ ಇರುವಂತಹ ಒಂದು ಸಾಧನ ಯಾವುದು ಅಂತ ಕೇಳಿದ್ರೆ ವಿದ್ಯುತ್ ತಾಪಕ, ಮಂಡಲ ಛೇದಕ, ವಿದ್ಯುತ್ ಗಂಟೆ, ವಿದ್ಯುತ್ ಹೀಟರ್ ಅಂತ ಇದೆ. ಓಕೆ, ಸರಿಯಾದಂತ ಉತ್ತರ ಏನು? ಮಂಡಲ ಛೇದಕ ಅಂತ ಕರಿತೀವಿ. ಓಕೆ, MCB ಮಂಡಲ ಛೇದಕ. ಯಾವುದು? ಮಂಡಲ ಛೇದಕ ಅಂತ ಹೇಳ್ತೀವಿ. ಇತ್ತೀಚಿನ ದಿನಗಳಲ್ಲಿ ವಿದ್ಯುತ್ ಬೆಸೆಗಳ ಬದಲಾಗಿ ಯಾವ್ದನ್ನ ಉಪಯೋಗಿಸ್ತಾ ಇದ್ದಾರೆ? ದಟ್ ಇಸ್ MCB. ಇದನ್ನ ಉಪಯೋಗಿಸ್ತಾ ಇದ್ದಾರೆ. ಓಕೆ, ಓಕೆನಾ? ಇಲ್ಲಿ ಬರ್ತೇನೆ.
ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್ ಅಂತ ಹೇಳ್ತಾರೆ. MCB ಅಂದ್ರೆ ಏನು, ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್ ಅಂತ ಹೇಳಿ. ಇದು ಕೂಡ ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು. ಇದನ್ನ ಯಾವ್ದ್ರ ಬದಲಾಗಿ ಉಪಯೋಗಿಸ್ತಾ ಇದ್ದಾರೆ, ವಿದ್ಯುತ್ ಬೆಸೆಗಳ ಬದಲಾಗಿ ಬಳಕೆ ಆಗ್ತಾ ಇರುವಂತಹ ಸಾಧನ ಇದು. ಓಕೆ, ಮುಂದಿನ ಪ್ರಶ್ನೆ, ವಿದ್ಯುತ್ನೊಂದಿಗೆ ಸಂಪರ್ಕ ಕಲ್ಪಿಸಿದ ಇಸ್ತ್ರಿ ಪೆಟ್ಟಿಗೆಯಿಂದ ಇಸ್ತ್ರಿ ಮಾಡುತ್ತಾ ಇರುವಂತಹ ಬಟ್ಟೆಯನ್ನ ಮುಟ್ಟಿದಾಗ ಕೈ ಬಿಸಿ ಆಗುತ್ತೆ. ಇದು ಯಾವುದರ ಪರಿಣಾಮ? ಯಾವುದರ ಪರಿಣಾಮ? ರಾಸಾಯನಿಕ ಪರಿಣಾಮನ, ಕಾಂತೀಯ ಪರಿಣಾಮನ, ಬೆಳಕಿನ ಪರಿಣಾಮನ, ಉಷ್ಣೋತ್ಪನ್ನ ಪರಿಣಾಮನ? ಎಸ್, ಹೀಟ್ ಆಗಿರೋದ್ರಿಂದ ಸುಡುತ್ತೆ. ಸೊ ಹಾಗಾಗಿ ಉಷ್ಣೋತ್ಪನ್ನ ಪರಿಣಾಮ. ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ತನ್ನ ಸುರಕ್ಷಾ ಮಿತಿಯನ್ನ ದಾಟಿದಾಗ ಮಂಡಲದಲ್ಲಿ ಜೋಡಣೆ ಮಾಡಲ್ಪಟ್ಟ ಬೆಸೆ ಏನಿರುತ್ತೆ, ಅಂದ್ರೆ ಸುರಕ್ಷಾ ಮಿತಿಯನ್ನ ದಾಟಿದಾಗ ಆ ಜೋಡಣೆ ಮಾಡಲ್ಪಟ್ಟ ಆ ಒಂದು ಬೆಸೆ ಏನಿರುತ್ತೆ ಅದು ಏನಾಗುತ್ತೆ, ಉರಿದು ಹೋಗುತ್ತೆ, ಎಚ್ಚರಿಕೆ ಗಂಟೆ ಬಾರಿಸುತ್ತೆ, ಗಟ್ಟಿ ಆಗುತ್ತೆ, ಹಾಗೆಯೇ ಇರುತ್ತೆ ಅಂತ ಇದೆ. ಓಕೆ, ಏನು ಅದೇನಾಗುತ್ತೆ, ಸುರಕ್ಷಾ ಮಿತಿಯನ್ನ ಅದೇನಾದ್ರೂ ಮೀರ್ತು ಅಂತ ಹೇಳಿದ್ರೆ ಸುಟ್ಟೋಗುತ್ತೆ, ಮೀನ್ಸ್ ಉರಿದು ಹೋಗುತ್ತೆ. ಓಕೆ, ಇನ್ನು 158ನೇ ಪ್ರಶ್ನೆ, ಕೋಣೆ ತಾಪಕದ ಒತ್ತುಗುಂಡಿಯಿಂದ ವಿದ್ಯುತ್ ಪ್ರವಹಿಸುವಂತೆ ಮಾಡಿದಾಗ, ನೋಡಿ, ಕೋಣೆ ತಾಪಕದ ಒತ್ತುಗುಂಡಿಯಿಂದ ವಿದ್ಯುತ್ ಪ್ರವಹಿಸುವಂತೆ ಮಾಡಿದಾಗ ಅದು ಏನಾಗುತ್ತೆ, ಒಂದು ಬಗೆಯ ರಾಸಾಯನಿಕವನ್ನ ಸ್ರವಿಸುತ್ತೆ, ಉಷ್ಣವನ್ನ ಹೊರಸೂಸುತ್ತೆ, ಕಾಂತತೆಯನ್ನ ಪಡೆದುಕೊಳ್ಳುತ್ತೆ, ಸ್ಫೋಟಗೊಳ್ಳುತ್ತೆ ಅಂತ ಇದೆ. ಏನು ಸರಿಯಾದಂತ ಉತ್ತರ? ನೋಡಿ, ಯಾವಾಗ ಒಂದು ಕೋಣೆ ತಾಪಕ ಅಂದ್ರೇನು, ರೂಮ್ ಟೆಂಪರೇಚರ್. ಓಕೆ, ಅಂದ್ರೆ ರೂಮ್ ಟೆಂಪರೇಚರ್ ನ ಒಂದು ಒತ್ತುಗುಂಡಿಯಿಂದ ವಿದ್ಯುತ್ ಪ್ರವಹಿಸುವಂತೆ ನಾವು ಮಾಡಿದಾಗ ಅಲ್ಲಿ ಏನಾಗುತ್ತೆ, ದಟ್ ಇಸ್ ಉಷ್ಣವನ್ನ ಅದು ಹೊರಸೂಸುತ್ತೆ. ಓಕೆ, ಏನ್ ಮಾಡುತ್ತೆ, ಹೀಟ್ ಅನ್ನ ಹೊರಗಡೆ ಹಾಕುತ್ತೆ. ಮುಂದಿನ ಪ್ರಶ್ನೆ, ನಮಗೆ ಎಲ್ಲಾ ಬಗೆಯ ವಸ್ತುಗಳು ಗೋಚರಿಸೋದಕ್ಕೆ ಕಾರಣ ಏನು? ಬೆಳಕಿನ ಚದುರುವಿಕೆ ಕಾರಣನಾ, ವಕ್ರೀಭವನ ಕಾರಣನಾ, ವಿಭಜನೆ ಕಾರಣನಾ, ಅಥವಾ ರಿಫ್ಲೆಕ್ಷನ್ ಪ್ರತಿಫಲನ ಕಾರಣನಾ? ನೋಡಿ, ನಮ್ ಕಣ್ಣಿಗೆ ಇವಾಗ ಎಲ್ಲಾ ವಸ್ತುಗಳು ನಮಗೆ ಕಾಣ್ತಾ ಇದೆ. ಓಕೆ, ನೀವು ಈ ವಿಡಿಯೋ ನೋಡ್ತಾ ಇದ್ರ, ನಿಮ್ ಪಕ್ಕದಲ್ಲಿ ನೋಡ್ತಾ ಇದ್ರ, ನಿಮ್ ಪಕ್ಕದಲ್ಲಿ ಇರೋ ವಸ್ತುಗಳನ್ನ ನೋಡ್ತಾ ಇದ್ರ, ನಿಮ್ ಎದುರಿಗೆ ಕಾಣುವಂತ ಎಲ್ಲದನ್ನು, ವಾತಾವರಣದಲ್ಲಿ ಏನೇನ್ ಇದೆಯೋ ಅದು ಎಲ್ಲವನ್ನು ನೋಡ್ತಾ ಇದ್ದೀರಾ ಅಂದ್ರೆ ಅದಕ್ಕೆ ಕಾರಣ ಏನು ಅಂತ ಅಂದ್ರೆ ದಟ್ ಇಸ್ ನನ್ ಅದರ್ ದೆನ್ ಪ್ರತಿಫಲನ. ಈ ಪ್ರತಿಫಲನದಿಂದಲೇ ನಮ್ಗೆ ವಸ್ತುಗಳು ಗೋಚರ ಆಗೋದಕ್ಕೆ ಕಾರಣ. ಓಕೆ, ಅದು ಬಿಟ್ಟು ಚದುರುವಿಕೆ ಆಗ್ಲಿ, ವಕ್ರೀಭವನ ಆಗ್ಲಿ, ವಿಭಜನೆ ಆಗ್ಲಿ ಇವ್ಯಾವು ಕಾರಣ ಅಲ್ಲ. ಓಕೆ, ಇನ್ನು 160ನೇ ಪ್ರಶ್ನೆನ ನೋಡೋಣ. ಬೆಳಕಿನ ನಿಯತ ಮತ್ತು ಅನಿಯತ ಪ್ರತಿಫಲನಗಳನ್ನ ಉಂಟು ಮಾಡುವ ವಸ್ತುಗಳನ್ನ ಕ್ರಮವಾಗಿ ಬರೆಯಿರಿ ಅಥವಾ ಕ್ರಮವಾಗಿ ಹೇಳಿ. ನೋಡಿ, ಬೆಳಕಿನ ನಿಯತ ಮತ್ತು ಅನಿಯತ ಪ್ರತಿಫಲನಗಳನ್ನ ಉಂಟು ಮಾಡುವಂತ ವಸ್ತುಗಳು ಅಂದ್ರೆ ಏನ್ ಹೇಳ್ಬೋದು, ರೆಗ್ಯುಲರ್ ಅಂಡ್ ಇರ್ರೆಗ್ಯುಲರ್ ಅಂತ ಹೇಳ್ತೀವಿ. ರೆಗ್ಯುಲರ್ ಮತ್ತೆ ಇರ್ರೆಗ್ಯುಲರ್, ನಿಯತ ಮತ್ತು ಅನಿಯತ ಪ್ರತಿಫಲನ ಅಂತ ಹೇಳಿ. ಓಕೆ, ಒರಟು ಕಲ್ಲಿನ ಮೇಲೆ ಮತ್ತು ನಿಯತ ಅಂದ್ರೆ ರೆಗ್ಯುಲರ್ ಅಥವಾ ಪ್ಲೇನ್ ಅಂತ ಹೇಳ್ತೀವಿ. ಪ್ಲೇನ್ ಮತ್ತೆ ನಾನ್ ಪ್ಲೇನಾರ್ ಅಂತ ಕೂಡ ಹೇಳ್ತಾರೆ. ಓಕೆ, ಸ್ಮೂತ್ ಸರ್ಫೇಸು, ಇರ್ರೆಗ್ಯುಲರ್ ಸರ್ಫೇಸು ಅಂತ ಹೇಳಿ ಕೂಡ ಹೇಳ್ತಾರೆ. ಓಕೆ, ಫಸ್ಟ್ ಏನು, ಒರಟು ಕಲ್ಲಿನ ಮೇಲೆ, ಇದು ನಿಯತನ ಅಲ್ವೇ ಅಲ್ಲ. ಸಮತಲ ದರ್ಪಣ, ಒರಟು ಕಲ್ಲಿನ ದರ್ಪಣ. ಚಮಚದ ಮೇಲ್ಮೈ, ನೆಲದ ಮೇಲ್ಮೈ. ರಸ್ತೆಯ ಮೇಲ್ಮೈ, ಮೇಜಿನ ಮೇಲ್ಮೈ ಅಂತ ಇದೆ. ಓಕೆ, ಸರಿಯಾದಂತ ಉತ್ತರ ಏನು ನೋಡಿ, ಇದು ಅಲ್ಲ. ಚಮಚದ ಮೇಲ್ಮೈ ಇದು ಉಬ್ಬಾಗಿದೆ, ಇದು ಕೂಡ ಅಲ್ಲ. ನಿಯತ ಅಂದ್ರೆ ಮೀನ್ಸ್ ಏನಾಗಿರ್ಬೇಕು, ಸಮತಲವಾಗಿರ್ಬೇಕು. ಪ್ಲೇನ್ ಸರ್ಫೇಸ್ ಮತ್ತೆ ಇರ್ರೆಗ್ಯುಲರ್ ಸರ್ಫೇಸ್ ಅಥವಾ ಕರ್ವ್ ಸರ್ಫೇಸ್ ಅಂತ ಕೂಡ ಹೇಳ್ತಾರೆ. ಅನಿಯತ ಅಂದ್ರೆ ಕರ್ವ್ ಅಂತ ಇಟ್ಕೊಳ್ಳಿ. ರೆಗ್ಯುಲರ್, ಇರ್ರೆಗ್ಯುಲರ್, ಪ್ಲೇನ್ ಆರ್ ನಾನ್ ಪ್ಲೇನರ್, ಈ ತರ ನಿಯತ ಅನಿಯತ ಅಂತ ಹೇಳೋದು. ಓಕೆ, ನಿಯತ ಅಂದ್ರೆ ಏನು, ಇಲ್ಲಿ ಪ್ಲೇನ್ ಆಗಿರ್ಬೇಕು. ಓಕೆ, ಹೆಂಗಿರ್ಬೇಕು, ಸ್ಮೂತ್ ಆಗಿರ್ಬೇಕು, ಇಂತ ಒಂದು ಪ್ಲೇನ್ ರಿಫ್ಲೆಕ್ಷನ್. ಓಕೆ, ಇದು ಸಮತಲ ದರ್ಪಣದಲ್ಲಿ ನಾವು ನೋಡ್ತೀವಿ. ಇನ್ನು ಅನಿಯತ, ಒರಟು ಕಲ್ಲಿನ ಮೇಲ್ಮೈ. ಓಕೆ, ಒರಟು ಕಲ್ಲಿನ ಮೇಲ್ಮೈ ಅವಾಗ ಹೆಂಗಿರುತ್ತೆ, ಒರಟು ಕಲ್ಲಿನ ಮೇಲ್ಮೈ. ಸೊ ಈ ತರ. ಓಕೆ, ಮಾಡುವ ವಸ್ತುಗಳು ಕ್ರಮವಾಗಿ. ಪ್ರತಿಫಲನಗಳನ್ನ ಉಂಟು ಮಾಡುವ ವಸ್ತುಗಳಿಗೆ ಉದಾಹರಣೆ, ಅನಿಯತ ಪ್ರತಿಫಲನ ನೀಡುವಂತಹ ವಸ್ತು ಯಾವುದು, ಒರಟು ಕಲ್ಲಿನ ಮೇಲ್ಮೈ. ನಿಯತ ಪ್ರತಿಫಲನವನ್ನ ಉಂಟು ಮಾಡುವಂತ ವಸ್ತು ಯಾವುದು ಅಂದ್ರೆ ಸಮತಲ ದರ್ಪಣ. ಓಕೆ, ಕ್ಲಿಯರ್? ಎಸ್.
ಈಗ ಇಲ್ಲಿ ಈ ಒಂದು ಪಾಠಲ್ಲಿ 160 ಪ್ರಶ್ನೆಗಳನ್ನ ನಾವು ಸಾಲ್ವ್ ಮಾಡಿದೀವಿ, ಹೌದಲ್ವಾ? ಮುಂದಿನ ಒಂದು ವಿಡಿಯೋನಲ್ಲಿ ನಾವು 161ನೇ ಪ್ರಶ್ನೆಯಿಂದ ನೋಡ್ಕೊಳ್ತಾ ಹೋಗೋಣ. ಸೊ ಇದರಲ್ಲಿ ನಾನು ಒಂದು ಕ್ವೆಶನ್ಗೆ ನೀವು ಸಾಲ್ವ್ ಮಾಡಿ ಹೇಳ್ಬೇಕು ಅಂತ ಹೇಳಿದೀನಿ. ಸೊ ಸಾಧ್ಯವಾದಷ್ಟು ನೋಡಿ ಆ ಒಂದು ಉತ್ತರ ಯಾವುದು ಅನ್ನುವಂಥದ್ದನ್ನ ನೀವು ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ, ಯಾವುದು ಆ ಪ್ರಶ್ನೆ? ಇನ್ನೊಮ್ಮೆ ನೋಡೋಣ. ಓಕೆ, ಯಾವುದು ಆ ಪ್ರಶ್ನೆ? ಎಲ್ಲೋಯ್ತು ಪ್ರಶ್ನೆ? ಇಲ್ಲಿದೆ, ಹೌದಲ್ವಾ? ಸೊ 131ನೇ ಪ್ರಶ್ನೆಗೆ ಉತ್ತರ ಯಾರ್ಯಾರೆಲ್ಲ ಕಮೆಂಟ್ ಮಾಡ್ತೀರಾ ನೋಡೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.